ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಇಷ್ಟ ಆಗುವಂಥ ಒಂದು ಗೋಬಿ ಪರಾಟ ಮಾಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಗೋಬಿ ಸಿಗತ್ತೆ, ಫ್ರೆಶ್ ಆಗಿರೋ ಅಂಥದ್ದು. ಅದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಸುಲಭ ವಿಧಾನದಲ್ಲಿ ಮಾಡೋದು ಹೇಗೆ, ಬರ್ದೇ ಇರೋರು ಕೂಡ ಮಾಡೋ ಅಂಥ ವಿಧಾನನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಗೋಬಿ ತೊಗೊಂಡಿದ್ದೀನಿ. ತುಂಬ ಫ್ರೆಶ್ ಆಗಿದೆ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆದರೂ ಒಳಗಡೆ ಹುಳ ಇರತ್ತಾ ಅಂತ ಒಂದ್ಸಲ ನೋಡ್ಕೋಬೇಕು. ಹಾಗಾಗಿ ನಾವು ಬಿಸಿನೀರಿಗೆ ಹಾಕ್ತಾ ಇಲ್ಲ, ಚೆನ್ನಾಗಿ ತೊಳ್ಕೊಂಡು ಈ ಹಿಂದ್ಗಡೆ ಇರುವಂಥ ಒಂದು ಎಲೆನ ತೆಗೆದು ಈ ಥರ ಒಂದೊಂದೇ ಚೂರುಗಳನ್ನ ತೆಕ್ಕೋತಾ ಇದ್ದೀನಿ. ಒಂದೊಂದೇ ಹೂನ ತೆಗೆದು ಇಟ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ನೀವು ಪೂರ್ತಿಯಾಗಿ ಉಪಯೋಗಿಸಾಗಿದ್ರೆ ಅದೇ ಥರ ಮಾಡ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ತೊಳ್ಕೊಂಡಾಗಿದೆ. ಆದರೂ ಒಮ್ಮೆ ಚೆನ್ನಾಗಿ ಚೆಕ್ ಮಾಡಿ ನೋಡ್ಕೋಬೇಕು, ಅಕಸ್ಮಾತಾಗಿ ಹುಳ ಇದೆಯಾ ಅಂತ. ಇಲ್ಲ ಅಂತ ಆದರೆ ಮುಂದಿನ ಕೆಲಸನ ಮಾಡ್ಕೋಬೋದು. ಇದರಲ್ಲಿ ನೀರು ಇರೋದ್ರಿಂದ ಚೆನ್ನಾಗಿ ಒರೆಸ್ಕೊಂಬಿಡೋಣ. ನೀರಿರೋದು ಬೇಡ ನಮಗೆ, ಒಣಕಲಾಗಿ ಇರಬೇಕು ಪರಾಟ ಮಾಡೋಕ್ಕೆ. ಹಾಗಾಗಿ ಒರೆಸ್ಕೊಂಡಿದ್ದೀನಿ. ಈಗ ತುರ್ಕೋಬೇಕು. ಇಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ತೂತುಗಳು ಇರುತ್ತೆ. ಅದರಲ್ಲಿ ಮೀಡಿಯಂ ಸೈಜಿನ ಒಂದು ತೂತಿನಲ್ಲಿ ನಾನು ತುರಿತಾ ಇದ್ದೀನಿ. ತುಂಬ ದೊಡ್ಡದಾಗಿ ತುರಿದ್ರೆ ಪರೋಟ ಲಟ್ಸಿದಾಗ ತೂತಾಗ್ಬಿಡುತ್ತೆ. ನಿಮ್ಮ ಹತ್ರ ಫುಡ್ ಪ್ರೊಸೆಸರು ಅಥವಾ ವೆಜಿಟಬಲ್ ಚಾಪರ್ ಇದ್ದರೆ ಅದರಲ್ಲೂ ಕೂಡ ಇದನ್ನು ಸಣ್ಣದಾಗಿ ಹೆಚ್ಕೋಬೋದು. ಈಗ ಎಲ್ಲವನ್ನು ತುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಅಂದರೆ ಇನ್ನೂ ನಾನು ಉಪ್ಪು ಹಾಕಲ್ಲ, ಎಷ್ಟು ಹಾಕಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಮಿನಿಮಮ್ ಅಂದರೂ 15 ನಿಮಿಷ ಅಥವಾ 20 ನಿಮಿಷ ಹಾಗೆ ಬಿಡಬೇಕು. ನೀರು ಬಿಟ್ಕೊಳ್ಳುತ್ತೆ. ಆ ನಂತರ ನಾವು ಅದನ್ನು ಉಪಯೋಗಿಸ್ಕೋಬೋದು. ಹಾಗಾಗಿ ಇದನ್ನು ಒಂದು 20 ನಿಮಿಷ ಇಡೋಣ. ಅಷ್ಟೊತ್ತಿಗೆ ಗೋಧಿ ಹಿಟ್ಟನ್ನು ಕಲಿಸ್ಕೊಂಬಿಡೋಣ. 2 ಕಪ್ನಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಿಮಗೆ ಗರಿಗರಿಯಾಗಿ ಬೇಡ, ಮೆತ್ತಗೆ ಇರಬೇಕು ಅಂತಂದರೆ ಈ ಕಡಲೆ ಹಿಟ್ಟನ್ನು ಹಾಕೋ ಅವಶ್ಯಕತೆ ಇಲ್ಲ. ನನಗೆ ಇಲ್ಲಿ ಸ್ವಲ್ಪ ಗರಿಗರಿಯಾಗಿ ಬೇಕು ಅಂತ ಅನಿಸಿರೋದ್ರಿಂದ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾದ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಮೃದುವಾಗಿಲ್ಲದೆ ಹೋದರೆ ಲಟ್ಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಒಡೆದು ಹೋಗುತ್ತೆ, ಕಿತ್ತೋಗುತ್ತೆ. ಹಾಗಾಗಿ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಚೆನ್ನಾಗಿ ನಾದಿ ಕಲಿಸ್ಕೋತಾ ಇದ್ದೀನಿ. ಮೊದಲೇ ಎಣ್ಣೆನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ನಾದ್ಕೊಂಡು ಈ ಥರ ಮೆತ್ತಗಾಗಿದೆ ಅಂತ ಆದರೆ 1 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತೆ ಒಂದು 10-20 ಸೆಕೆಂಡು ಚೆನ್ನಾಗಿ ನಾದ್ಕೊಂಡು ಇದನ್ನು ಸಹ ನೆನೆಯೋಕ್ಕೆ ಬಿಡಬೇಕು. ಈಗ ನಾದ್ಕೊಂಡಿದ್ದೀನಿ, ಪೂರ್ತಿ ಮೆತ್ತಗಾಗಿದೆ. ಈಗ ಸ್ವಲ್ಪ ಎಣ್ಣೆನ ಮೇಲೆ ಹಚ್ಚಿ ಒಂದು 15 ನಿಮಿಷ ಬಿಡೋಣ. ಅಷ್ಟೊತ್ತಿಗೆ ಇಲ್ಲಿ ಗೋಬಿಯಿಂದ ನೀರು ಚೆನ್ನಾಗಿ ರಿಲೀಸ್ ಆಗಿರುತ್ತೆ. ಈ ಥರ ಹಿಂಡ್ಕೊಂಡು ತೆಕ್ಕೊಂಬಿಡ್ಬೇಕು. ನಿಮಗೆ ಹಿಂಡಕ್ಕೆ ಆಗಲ್ಲ ಅಂತಂದರೆ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಟೈಟಾಗಿ ಅದನ್ನು ಕಟ್ಟಿದಾಗ ಪೂರ್ತಿ ನೀರು ಬಂದ್ಬಿಡುತ್ತೆ. ಈ ನೀರನ್ನ ನೀವು ಬೇರೆ ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ಇಲ್ಲ ಹಿಟ್ಟನ್ನು ಕಲಸೋ ಹಾಗಿದ್ರೆ ಅದನ್ನು ಕೂಡ ಕಲಿಸ್ಕೋಬೋದು. ಇದಕ್ಕೆ 1 ಇಂಚಿನಷ್ಟು ಶುಂಠಿನ ತುರಿದು ಹಾಕೋತಾ ಇದ್ದೀನಿ. ಎಲ್ಲ ತುಂಬ ಫ್ರೆಶ್ ಆಗಿದ್ದಾಗ ತುಂಬ ರುಚಿಯಾಗಿರುತ್ತೆ ಗೋಬಿ ಪರಾಟ. ಈಗ ಖಾರಕ್ಕೆ ತಕ್ಕ ಹಾಗೆ 1 ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರುವಂಥದ್ದು. ನಿಮಗೆ ತುಂಬ ಖಾರ ಇಷ್ಟಪಡ್ತೀರಿ ಅಂದರೆ ಇನ್ನೊಂದು ಹಾಕ್ಕೋಬೋದು. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಕಲರ್ದು, ಸ್ವಲ್ಪ ಜೀರಿಗೆ, ಸ್ವಲ್ಪ ಓಂ ಕಾಳು, ತುಂಬ ರುಚಿ ಕೊಡೋ ಅಂಥ ಪದಾರ್ಥಗಳು. ಇದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ, ಇಂಗನ್ನು ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನಮ್ಮ ಮಸಾಲೆ ಜೊತೆಗೆ. ನೋಡಿ, ಈ ಥರ ಮಿಶ್ರಣ ಒಣಕಲಾಗಿ ಇರಬೇಕು, ಆಗ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪುಡಿನ ಒಂದು 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಜೊತೆಗೆ ಅಮ್ಚೂರ್ ಪೌಡರ್ ಅಂತ ಸಿಗತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಇದ್ರ ಬದಲಾಗಿ ನೀವು ನಿಂಬೆಹಣ್ಣಿನ ರಸ ಬೇರೆದಕ್ಕೆ ಹಾಕ್ಕೋಬೋದು, ಆದರೆ ಇದಕ್ಕೆ ಹಾಕ್ಕೊಂಡ್ರೆ ಮತ್ತೆ ನೀರು ಬಿಟ್ಕೊಳತ್ತೆ, ಹಾಗಾಗಿ ಬೇಡ. ಇಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ. ಒಂದು 10-20 ಸೆಕೆಂಡು ಚೆನ್ನಾಗಿ ನಾದ್ಕೊಂಡು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೋತಾ ಇದ್ದೀನಿ. ಚೆನ್ನಾಗಿ ಉಂಡೆನ ಮಾಡ್ಕೊಳ್ಳೋಣ. ಈಗ ಒಣ ಹಿಟ್ಟಿನಲ್ಲಿ ಇದನ್ನು ಅದ್ಕೊಂಡು ಕೈಯಲ್ಲೇ ಸ್ವಲ್ಪ ನಾನು ಅಗಲ ಮಾಡ್ಕೋತಾ ಇದ್ದೀನಿ. ನಿಮಗೆ ಆ ಒಂದು ಅಭ್ಯಾಸ ಇಲ್ಲ ಅಂತಂದರೆ ಲಟ್ಟಿಸ್ಕೊಂಡು ಸ್ವಲ್ಪ ಅಗಲ ಮಾಡ್ಕೋಬೋದು. ಒಂದು ಬಟ್ಲು ರೀತಿ ಮಾಡ್ಕೋತಾ ಇದ್ದೀನಿ.
ತಳಭಾಗದಲ್ಲಿ ಸ್ವಲ್ಪ ದಪ್ಪಕ್ಕಿರಬೇಕು, ಸೈಡಲ್ಲಿ ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಈ ರೀತಿಯಾಗಿ ಅಗಲ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಅಭ್ಯಾಸ ಆಗಲ್ಲ ಅಂತಂದರೆ ಒಂದು ಪೂರಿ ಅಗಲದಷ್ಟು ಹಿಟ್ಟನ್ನು ಲಟ್ಟಿಸ್ಕೊಂಡು ಆನಂತರ ನಾವು ಮಾಡ್ಕೊಂಡಿರೋ ಗೋಬಿ ಮಸಾಲೆನ ಅದರಲ್ಲಿ ತುಂಬೋದು. ಈಗ ಸುಮಾರು ಒಂದು 3 ಸ್ಪೂನ್ನಷ್ಟು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಅದಕ್ಕೆ ಪೂರ್ತಿಯಾಗಿ ತುಂಬಿದಾಗ ತಿನ್ನಬೇಕಾದ್ರೆ ಹಿಟ್ಟಿಟ್ಟಿರಲ್ಲ. ನಾವು ಹಾಕಿರೋ ಒಂದು ಮಸಾಲೆ, ಗೋಬಿ ಮಸಾಲೆ ಪ್ರತಿಯೊಂದು ಚೂರಿನಲ್ಲೂ ಸಿಗತ್ತೆ. ಈ ಥರ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಹಿಟ್ಟನ್ನು ಮೇಲಕ್ಕೆ ಎಳ್ಕೊತಾ ಬರಬೇಕು. ನಾವು ಮೋದಕ ಮಾಡ್ತೀವಲ್ಲ ಆ ರೀತಿಯಾಗಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡಬೇಕು. ಚೆನ್ನಾಗಿ ಸೀಲ್ ಮಾಡಿರಬೇಕು. ಈಗ ಪ್ರೆಸ್ ಮಾಡ್ಕೋತಾ ಇದ್ದೀನಿ, ಕೈಯಲ್ಲೇ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ತಕ್ಷಣ ಅದನ್ನು ಲಟ್ಸಕ್ಕೆ ಹೋದಾಗ ಒಡ್ಕೊಂಬಿಡುತ್ತೆ. ಈ ಥರ ಪ್ರೆಸ್ ಮಾಡಿಕೊಂಡು ಹರಡ್ಕೊಂಡಿದೆ. ಈಗ ಸಮನಾಗಿ ಹರಡ್ಕೊಂಡಿದೆ. ಒಣ ಹಿಟ್ಟಿನಲ್ಲಿ ಅದ್ಕೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಅದ್ಕೊಂಡು ಹಗುರವಾಗಿ ಇದನ್ನು ಲಟ್ಟಿಸ್ಕೋಬೇಕು. ಮತ್ತೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಪೂರಿ ಅಗಲಕ್ಕೆ ಆಗಿದೆ. ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಎರಡೂ ಬದಿಗೆ ನಿಧಾನಕ್ಕೆ ಅದನ್ನು ಅಗಲ ಮಾಡ್ಕೋತಾ ಹೋಗಬೇಕು. ಎತ್ಕೋತಾ ಪ್ರೆಷರ್ ಹಾಕೋಕ್ಕೆ ಹೋಗಬಾರ್ದು. ಈಗ ನೋಡಿ ನಿಧಾನಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ಈಗ ಎಲ್ಲೂ ಹರಿದಿಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ತವಾ ಕಾದಿದೆ, ಅದರ ಮೇಲೆ ಇದನ್ನು ಹಾಕೋಣ. ಮೀಡಿಯಂ ಉರಿನಲ್ಲಿ ಎರಡೂ ಕಡೆ ಬೇಯಿಸ್ಕೋಬೇಕು. ಈಗ ತವದ ಮೇಲೆ ಹಾಕಿ ಒಂದು 10-20 ಸೆಕೆಂಡ್ ಬಿಡೋಣ. ಒಂದು ಬದಿಯಲ್ಲಿ ಚೆನ್ನಾಗಿ ಬಿಸಿಯಾಗಿದೆ ಅಂತಾದರೆ ತಿರುಗಿಸಿ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಈಗ ಆ ಬದಿಯಲ್ಲೂ ಚೆನ್ನಾಗಿ ಕಾಯಬೇಕು. ಈಗ ಅದು ಕೂಡ ಚೆನ್ನಾಗಿ ಬಿಸಿಯಾಗಿದೆ ಅಂತಾದರೆ ಮತ್ತೆ ತಿರುಗಿಸಿ ಹಾಕ್ಕೊಂಡು ಎಲ್ಲ ಬದಿಯಿಂದಲೂ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೋಬೇಕು. ನೀವು ಚೆನ್ನಾಗಿ ನಾದಿದ್ರೆ ತಂತಾನೆ ಉಬ್ಬತ್ತೆ. ಆಗ ನಿಮ್ಮ ಪರೋಟ ಕೂಡ ತುಂಬ ರುಚಿಯಾಗಿರುತ್ತೆ. ಹರಿಯಲ್ಲ, ಮುರಿಯಲ್ಲ. ತುಂಬ ಸುಲಭನಾಗಿ ಮಾಡ್ಬೋದು. ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ. ತುಂಬ ರುಚಿಯಾಗಿರೋ ಅಂಥ ಒಂದು ಗೋಬಿ ಪರಾಟ. ಈಗ ಎಲ್ಲ ಕಡೆ ಈ ಬ್ರೌನ್ ಸ್ಪಾಟ್ಸ್ ಅಂತೀವಲ್ಲ, ಅದು ನಿಮಗೆ ಇಷ್ಟ ಇದ್ದರೆ ಈ ಥರ ಬೇಯಿಸ್ಕೋಬೋದು. ತುಂಬ ಗರ್ಗರಿಯಾಗಿ ಇರುತ್ತೆ. ಬೇಡ ಅಂತಂದರೆ ಪೂರ್ತಿಯಾಗಿ ಬೇಯಿಸ್ಕೊಂಡು ತೆಕ್ಕೊಂಬಿಡ್ಬೋದು. ಈಗ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ಈ ಥರ ತುಂಬ ಕಡಿಮೆ ಪ್ರಮಾಣದಲ್ಲಿ ಗರ್ಗರಿಯಾಗಿ ಆಗಿದೆ. ಪರೋಟ ರೆಡಿಯಾಗಿದೆ. ಇದನ್ನು ಯಾವುದಾದ್ರೂ ಸೈಡ್ ಡಿಶ್ಶು ಅಥವಾ ಮೊಸರು ಜೊತೆ ಸರ್ವ್ ಮಾಡಿ. ಈ ಒಂದು ಆಲ್ ಟೈಮ್ ಫೇವ್ರೇಟ್ ಗೋಬಿ ಪರಾಟನ ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.